ಹಲೋ ಎವ್ರಿವನ್. ಇನ್ನೇನು ರೀ, ಸಂಕ್ರಾಂತಿ ಸ್ಟಾರ್ಟ್ ಆಯ್ತು ನೋಡ್ರಿ. ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಅಂದರೆ ಸಜ್ಜಿ ರೊಟ್ಟಿ ನೋಡ್ರಿ. ಸಜ್ಜಿ ರೊಟ್ಟಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡ್ರಿ ಇವತ್ತು. ಇದೇನಪ್ಪ ಸಜ್ಜಿ ರೊಟ್ಟಿ ಏನು ಸ್ಪೆಷಲ್ಲು, ಕಾಮನ್ನಾಗಿ ಎಲ್ಲರೂ ಮಾಡ್ತಿರ್ತಾರಲ್ಲ, ಎಲ್ಲರಿಗೂ ಗೊತ್ತಿರ್ತದ ಅಂತ ಅನ್ಕೋಬೋದ್ರಿ ನೀವು. ಇದು ಸ್ಪೆಷಲ್ಲೇ ರೀ ಸಜ್ಜಿ ರೊಟ್ಟಿ. ಯಾಕಂದ್ರೆ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಕತ್ತೀವಿ ರೀ. ಹಿಂಗಾಗಿ ಇದು ಸಜ್ಜಿ ರೊಟ್ಟಿ ಸ್ಪೆಷಲ್ ನೋಡ್ರಿ. ಆ ಸ್ಪೆಷಲ್ ಏನಂತ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಸಜ್ಜಿ ರೊಟ್ಟಿ ಮಾಡೋಕ್ಕೇನ್ರಿ ಮೇನ್ ಬೇಕಾಗಿರೋದು ಸಜ್ಜಿನೇ ಅಲ್ರಿ. ಈ ಸಜ್ಜಿ ನೋಡ್ರಿ ಬಜಾರಿಂದ ತರ್ತೀವಲ್ಲ, ಭಾಳ ಧೂಳ ಇರ್ತದೆ ರೀ. ಹಿಂಗಾಗಿ ತೊಳೆದು ಒಣಗಿಸ್ಕೊಂಡು ಇಟ್ಕೋಬೇಕು ನೋಡ್ರಿ ಸಜ್ಜಿನ. ಆಮೇಲೆ ಗಿರಣಿಗೆ ಹೋಗೋದಕ್ಕಿಂತ ಮುಂಚೆ ಒಂದು 2 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಲಾರ್ದೆ ಹಾಕ್ಬೇಕು ನೋಡ್ರಿ ನೀವು. ಅದು ಏನಂದರೆ, ಒಂದು ಸೇರು ಹಿಟ್ಟಿಗೆ ಒಂದು 100 ಗ್ರಾಮಷ್ಟು ಉದ್ದಿನಬೇಳೆ, ಒಂದು 100 ಗ್ರಾಮಷ್ಟು ಅಕ್ಕಿ ಮಿಕ್ಸ್ ಮಾಡಿ ಬೀಸ್ಕೊಂಡು ಬರ್ಬೇಕು ನೋಡ್ರಿ. ಇದು ನಿಮಗೆ ಈಗ ತೋರಿಸೋದು ಒಂದು ಅರ್ಧ ಸೇರು ಹಿಟ್ಟು ನಾನು ತೋರ್ಸಕತ್ತೀನಿ ರೀ. ಅಳತಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ರೀ, ಮತ್ತು ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಬೇಕು ನೋಡ್ರಿ. ಇದು 2 ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಕತ್ತೀನಿ ರೀ. ಇದು ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ ರೀ. ಫಸ್ಟ್ ನೀವು ರೊಟ್ಟಿ ನೋಡ್ರಿ, ಬರುತ್ತಾ ಇಲ್ಲ ಅಂತಂದು ನಿಮಗೆ ಡೌಟ್ ಇರ್ಬೋದು ನೋಡ್ರಿ ನೀವು. ಆಮೇಲೆ ನೀರನ್ನು ಭಾಳ ಬಿಸಿ ಮಾಡ್ಕೋಬಾರ್ದ್ರಿ, ಯಾಕಂದರೆ ಜಿಗಿ ಇರ್ತದೆ ರೀ ಹಿಟ್ಟು. ಸ್ವಲ್ಪ ಉದ್ದಿನಬೇಳೆ ಹಾಕಿರ್ತೀವಲ್ರಿ ನಾವು, ಜಿಗಿ ಇರ್ತದ. ಸ್ವಲ್ಪ ಸಣ್ಣ ಉಗುರು ಬೆಚ್ಚಗಾದರೆ ಸಾಕ್ರಿ. ಈ ನಾರ್ಮಲ್ ನಾವು ಜೋಳದ ರೊಟ್ಟಿಗೆ ಹಾಕ್ಕೊತೀವಲ್ಲ, ಅಷ್ಟೇನು ಹಾಕೋದು ಬೇಕಾಗಿಲ್ಲ ರೀ. ಸಣ್ಣ ಉಗುರು ಬೆಚ್ಚಗಾದರೆ ಸಾಕು. ಈಗೆಲ್ಲ ಕಲಿಸ್ಕೊಂಡು ಚಂದ ನಾದ್ಕೋಬೇಕು ನೋಡ್ರಿ 2 ಕೈಲಿಂದ. ಹಿಟ್ಟು ನೋಡ್ರಿ, ನಾವು ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ನೋಡ್ರಿ. ಮೇನ್ ಹಿಟ್ಟು ನಾದೋದ್ರಲ್ಲಿ ಇರ್ತದ. ಆಮೇಲೆ ಹಿಟ್ಟು ನಾದೋದ್ಕಿಂತ ಫಸ್ಟ್ ಅಂದರೆ ಹಿಟ್ಟು ಬೀಸೋದ್ರಲ್ಲಿ ಇರ್ತದೆ ನೋಡ್ರಿ. ಹಿಟ್ಟು ಮಾತ್ರ ಭಾಳ ಸಣ್ಣ ಬೀಸ್ಬೇಕ್ರಿ ಅವರು. ಹಿಟ್ಟು ಏನಾನ ಸ್ವಲ್ಪ ಉರುಟ ಇತ್ತಂತಂದರೆ ರೊಟ್ಟಿ ಚೆನ್ನಾಗಿ ಬರೋಂಗಿಲ್ಲ ರೀ. ಎಲ್ಲ ಸಿಳ್ಳಿ ಹೋಗ್ತಾವ್ರಿ ದಂಡಿ ಎಲ್ಲ. ಅದಕ್ಕೆ ನಾವು ಹಾಕ್ಸ್ಕೊಂಬರಕ್ಕೆ ಹೋಗ್ತೀವಲ್ರಿ, ಅವಾಗೇ ಅವ್ರಿಗೆ ಹೇಳ್ಬಿಡ್ಬೇಕು ನೋಡ್ರಿ, ಹಿಟ್ಟು ಸ್ವಲ್ಪ ಸಣ್ಣ ಹಾಕ್ರಿ ಅಂತಂದು. ಹಿಟ್ಟು ಸಣ್ಣ ಇತ್ತಂದರೆ ರೊಟ್ಟಿ ಮಾತ್ರ ಭಾಳ ಚಂದ ಬರ್ತಾವೆ. ಆಮೇಲೆ ಸ್ವಲ್ಪ ನಾವು ನಾದ್ಕೋಬೇಕು ನೋಡ್ರಿ. ನೀಟಾಗಿ ಎಲ್ಲ ನಾದ್ಕೊಂಡ್ರೆ ರೊಟ್ಟಿ ಮಾತ್ರ ಮಸ್ತ್ ಅಂದರೆ ಮಸ್ತ್ ಬರ್ತಾವೆ ನೋಡ್ರಿ. ಈ ಥರ ಹಿಟ್ಟು ನಾದ್ಕೋಬೇಕು ನೋಡ್ರಿ ಸ್ಮೂತಾಗಿ. ನೋಡ್ರಿ ಎಲ್ಲ ನೀಟಾಗಿ ನಾದ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಒಂದು 5-6 ರೊಟ್ಟಿ ಆಗೋಷ್ಟು ಮತ್ತೆ ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕ್ರಿ ಅದನ್ನು. ಇದು ಈ ಕಡೆ ಸೈಡಿಗೆ ಎತ್ತಿಟ್ಟಿವಲ್ರಿ, ಒಂಚೂರು ಅದು ಗಟ್ಟಿಗೆನೇ ಐತ್ರಿ ಹಿಟ್ಟು. ಮತ್ತು ಎಲ್ಲ ಒಂದೇ ಸಲ ನಾದಿಟ್ರೆ ಸ್ಮೂತ್ ಆಗಿಬಿಡ್ತದಲ್ಲ. ನಮ್ಗೆ ಎಷ್ಟು ಬೇಕು ಒಂದು 4-4, 5-5 ರೊಟ್ಟಿಗೆ ಆಗೋಷ್ಟು ಸ್ಮೂತ್ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಈ ಕಡೆ ಹಂಚನ್ನು ಕಾಯಕ್ಕೆ ಇಟ್ಬಿಟ್ಟಿವ್ರಿ. ಇವಾಗ ನೋಡ್ರಿ ಸಣ್ಣದೊಂದು ನಿಂಬೆಹಣ್ಣಿನ ಗಾತ್ರ ಒಂದು ಉಳ್ಳಿ ತೊಗೋಬೇಕು ನೋಡ್ರಿ. ಹಿಟ್ಟು ತೊಗೊಂಡು ಮತ್ತು ಅದಕ್ಕೆ ಆ ಕಡೆ ಈ ಕಡೆ 2 ಕಡೆ ಬಿಳಿ ಎಳ್ಳು ಹಚ್ಚಕತ್ತೀವಿ ನೋಡ್ರಿ. ನಿಮ್ಮ ಮನೆಗೆ ಯಾವ್ದು ಇರ್ತದೆ ಅದು ಹಚ್ಬೋದು ನೋಡ್ರಿ. ಕರಿ ಎಳ್ಳಾದರೂ ನಡೀತದ, ಬಿಳಿ ಎಳ್ಳಾದರೂ ನಡೀತದೆ ನೋಡ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮೊದಲು ಸಣ್ಣಗೆ ಮಾಡ್ಕೋಬೇಕ್ರಿ. ಆಮೇಲೆ 2 ಕೈಲಿ ತಕ್ಕೊಂತ ಹೋಗ್ಬೇಕು ನೋಡ್ರಿ. ಎಷ್ಟು ಫಾಸ್ಟ್ ಆಗುತ್ತೆ ನೋಡ್ರಿ. ಭಾಳ ಈಸಿ ರೀ ಸಜ್ಜಿ ರೊಟ್ಟಿ ಮಾಡೋದಂದರೆ. ನೋಡ್ರಿ ನಮ್ದು ಹಿಟ್ಟನ್ನು ಚೆನ್ನಾಗೈತೆ, ಆಮೇಲೆ ನಾದಿದ್ದು ವಿಧಾನವೂ ಚೆನ್ನಾಗದ. ಆಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ನೋಡ್ರಿ. ಅದರಿಂದ ನೋಡ್ರಿ ಈ ರೊಟ್ಟಿ ನೋಡ್ರಿ ಎಷ್ಟು ಹೊಡೆದ್ರೂ ನೋಡ್ರಿ ಹಂಗೆ ಇನ್ನೂ ಮಾಡ್ಬೇಕು ಇನ್ನೂ ತಟ್ಟಬೇಕು ಅನ್ಸಕತ್ತದ ನೋಡ್ರಿ. ಎಷ್ಟು ದೊಡ್ಡದು ನೋಡ್ರಿ, ಹಂಚಿನ ತುಂಬ ಆಯ್ತು ನೋಡ್ರಿ ರೊಟ್ಟಿ. ಇವಾಗ ನೋಡ್ರಿ ತೋರಿಸ್ತೀನಿ. ಹಂಚನ್ನು ನೋಡ್ರಿ ಚೆನ್ನಾಗಿ ಕಾಯ್ತು ನೋಡ್ರಿ.
ಉರಿ ಸ್ವಲ್ಪ ಜೋರು ಇಟ್ಟಿರ್ಬೇಕು ನೋಡ್ರಿ. ಸ್ವಲ್ಪ ಫಸ್ಟ್ ಜೋರಿಟ್ಟು ಅಂಚೆಲ್ಲ ಚಂದ ಕಾಯ್ಬೇಕು ನೋಡ್ರಿ. ಅದು ಆಮೇಲೆ ರೊಟ್ಟಿ ಹಾಕ್ಬೇಕ್ರಿ. ನೀವು ಅಂಚು ಕಾಯ್ಲಾರ್ದ ಹಾಕಿದರೆ ರೊಟ್ಟಿ ಚೆನ್ನಾಗಿ ಬರೋಂಗಿಲ್ಲ ನೋಡ್ರಿ. ಎಷ್ಟು ದೊಡ್ಡದಾಯ್ತು ನೋಡ್ರಿ, ಅಂಚಿನ ತುಂಬ ಆಯಿತು. ಆಮೇಲೆ ನೋಡ್ರಿ ಒಂದು ಸಣ್ಣದು ನಾವು ಬಟ್ಟೆ ಮಾಡಿಟ್ಟಿರ್ತೀವಿ ರೀ ರೊಟ್ಟಿಗೆ ಹಚ್ಚಕ್ಕಂತಂದು, ವೈಟ್ದೊಂದು ನ್ಯಾಪ್ಕಿನ್ ಇಟ್ಬಿಟ್ಟಿನಿ ರೀ ನಾನು. ಎಲ್ಲ ಕಡೆ ನೀರು ಹಚ್ಬೇಕು ನೋಡ್ರಿ ಚೆನ್ನಾಗಿ, ಪೂರ ರೊಟ್ಟಿ ಎಲ್ಲ ಹಚ್ಬೇಕು ರೀ. ನೀರು ಹಚ್ಚಿದ್ಮೇಲೆ ಸ್ವಲ್ಪ ಉರಿ ಆವಾಗ ಮೀಡಿಯಮ್ ಮಾಡ್ಬೇಕು ನೋಡ್ರಿ. ಇದು ಖಡಕ್ ರೊಟ್ಟಿ ಏನು ಮಾಡ್ತೀವಲ್ರಿ, ಉರಿ ಜೋರು ಇಡಬಾರ್ದ್ರಿ. ಉರಿ ಜೋರಿಟ್ರೆ ರೊಟ್ಟಿ ಎಲ್ಲ ಒತ್ತಿ ಹೋಗ್ಬಿಡ್ತದೆ ನೋಡ್ರಿ. ಅದು ಹಂಚು ಕಾಯೋದಷ್ಟೇ ನೋಡ್ರಿ. ಇದು ಕಾದ್ಮೇಲೆ ಮಾತ್ರ ನೀವು ಮೀಡಿಯಮೇ ಇಡ್ಬೇಕ್ರಿ ಉರಿನ. ಮೀಡಿಯಮ್ ಇಟ್ಟು ಏನಾಗುತ್ತೆ ರೀ, ಸ್ವಲ್ಪ ನೀಟಾಗಿ ಬೈಕೊಂತದ್ರಿ, ಎಲ್ಲ ಹಸಿ ಇರಂಗಿಲ್ಲ. ಅದು ಹಂಚಿನಲ್ಲಿನೇ ಒಂದು 50-60% ರೊಟ್ಟಿ ಖಡಕ್ ಆಗಿಬಿಟ್ಟಿರ್ತೈತೆ ರೀ ಅದು. ಆಮೇಲೆ ಏನು ಮಾಡ್ಬೇಕ್ರಿ, ನಾವು ತೆರಿಗೆ ಸಾಕ್ತೀವಲ್ಲ, ಒಂದು ನ್ಯಾಪ್ಕಿನ್ ತೊಗೊಂಡು ಸ್ವಲ್ಪ ಒತ್ತಬೇಕ್ರಿ ರೊಟ್ಟಿನ. ಒಂಚೂರು ಒತ್ತಿ ಬೇಯಿಸಿದ್ರೆ ನಿಮಗೆ ಎಲ್ಲಿ ಹಸಿ ಉಳಿಯಂಗಿಲ್ಲ ರೀ, ರೊಟ್ಟಿ ನೀಟಾಗಿ ಬೈತದ್ರಿ ಎಲ್ಲ. ಆಮೇಲೆ ಖಡಕ್ ಆಗುತ್ತೆ ರೀ ಅದು. ನಾವು ಒಂದು ಬಟ್ಟೆಯಿಂದ ಒಂದು ಸ್ಮೂತನ್ ಬಟ್ಟೆಯಿಂದ ಒತ್ಕೊತ ಹೋಗ್ತೀವಲ್ರಿ, ಹೀಗಾಗಿ ರೊಟ್ಟಿ ಚೆಂದ ಬೈತದ. ಆಮೇಲೆ ಖಡಕ್ ಆಗುತ್ತೆ ನೋಡ್ರಿ. ಒಂದು ಸ್ವಲ್ಪ 3-4 ಸತಿ ಹಾಕ್ಬೇಕ್ರಿ. ಆ ಕಡೆ ಈ ಕಡೆ ತಿರುಗಿಸಿ ಹಾಕಿದರೆ ಅಲ್ಲೇ ಒಂದು ಅರ್ಧ ಖಡಕ್ ಆಗಿಬಿಡ್ತೈತೆ ರೀ ರೊಟ್ಟಿ. ಅದು ರೆಡಿ ಆಯ್ತು ನೋಡ್ರಿ ನಮ್ಮದು ರೊಟ್ಟಿ. ನೋಡ್ರಿ ಕಿಟಕಿಯಿಂದ ಬೆಳಕು ಹೆಂಗೆ ಬೆಳಕತ್ತದ ನೋಡ್ರಿ. ಡೈರೆಕ್ಟ್ ಗ್ಯಾಸ್ ಕಟ್ಟಿಗೆ ಬರ್ತದೆ ನೋಡ್ರಿ. ವಿಂಡೋ ತೆಗೆದ್ರೆ ಸೂರ್ಯನ ಕಿರಣಗಳು ಸೀದಾ ಅಲ್ಲೇ ಬೀಳ್ತದೆ ನೋಡ್ರಿ ರೊಟ್ಟಿ ಹಂಚಿಗೆ. ಬೇಸಿಗೆಯಲ್ಲಿ ಭಾಳ ಪ್ರಾಬ್ಲಮ್ ನೋಡ್ರಿ, ಬಿಸಿಲು ಜಗ್ಗಿ ಬೀಳ್ತದ್ರಿ. ಕಿಟಕಿ ತೆಗಿಲಿಲ್ಲ ಅಂದರೆ ಗಾಳಿ ಬರಲ್ಲ. ನಮ್ಮ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಹಿಟ್ಟು ನಾದ ಮುಂದೆ ನಾವೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿವಂದರೆ ಶೇಂಗಾ ಪುಡಿ ಹಾಕಿವಿ ನೋಡ್ರಿ. ಯಾರು ನೀವು ಟ್ರೈ ಮಾಡಿಲ್ಲ, ಒಂದು ಸತಿ ಶೇಂಗಾ ಪುಡಿ ಹಾಕಿ ಸಜ್ಜಿ ರೊಟ್ಟಿ ಮಾಡಿರಿ, ಟ್ರೈ ಮಾಡಿರಿ. 100% ಟೇಸ್ಟ್ ಐತೆ ಅಂತ ನೀವು ಕಮೆಂಟ್ ಮಾಡ್ತೀರಿ. ಯಾರು ಟ್ರೈ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೀ.